ಕಾರ್ನ ಯಾವಾಗ್ಲೂ ಲೋನ್ ಅಲ್ಲಿ ತಗೊಳ್ಳಿ, ಕ್ಯಾಶ್ ಕೊಟ್ಟು ತಗೊಂಡು ದೊಡ್ಡ ತಪ್ಪನ ಮಾಡಬೇಡಿ. ನೀವೇನಾದ್ರೂ ಕ್ಯಾಶ್ ಕೊಟ್ಟು ಕಾರ್ನ ತಗೊಂಡ್ರೆ ಲಕ್ಷಾಂತರ ರೂಪಾಯಿ ಲಾಸ್ ನ ನೀವು ಮಾಡ್ಕೋತಾ ಇದ್ದೀರಾ. ಹೇಗೆ ಅಂತ ಹೇಳ್ತೀನಿ, ಮೊದಲು ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಹತ್ರ 10 ಲಕ್ಷ ರೂಪಾಯಿ ಇದೆ, ನೀವೊಂದು ಕಾರ್ ತಗೋಬೇಕು ಅಂತ ಇದ್ದೀರಾ. 2 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ, ಬಾಕಿ 8 ಲಕ್ಷ ರೂಪಾಯಿ ಕ್ಯಾಶ್ ಉಳಿಯುತ್ತೆ. ಈಗ ನಿಮಗೆ 2 ಆಪ್ಷನ್ಸ್ ಇದೆ. ಆಪ್ಷನ್ 1, ಆ ಉಳಿದಿರೋ 8 ಲಕ್ಷನೂ ಕೂಡ ನೀವು ಫುಲ್ ಕ್ಯಾಶ್ ಅಲ್ಲಿ ಪೇಮೆಂಟ್ ಮಾಡಿ ಕಾರ್ನ ತಗೊಳ್ಳೋದು, ನೋ ಲೋನ್ ನೋ EMI. ಆದ್ರೆ ಆಪ್ಷನ್ 2 ತುಂಬಾನೇ ಬೆಸ್ಟ್. ಕಾರ್ಗೆ 8 ಲಕ್ಷ ಲೋನ್ ನ ತಗೊಂಡು ನಿಮ್ಮ ಹತ್ರ ಇರೋ 8 ಲಕ್ಷನ FD ಮಾಡೋದು. ಈಗ ಮೇನ್ ಕ್ಯಾಲ್ಕುಲೇಷನ್ ನ ನೋಡಿ. 8 ಲಕ್ಷ ರೂಪಾಯಿ ಕಾರ್ ಲೋನ್ ಏನಾದ್ರು ನೀವು ತಗೊಂಡ್ರೆ 9% ಇಂಟ್ರೆಸ್ಟ್ ಪರ್ ಆನಮ್ ಹಂಗೆ 5 ವರ್ಷಕ್ಕೆ ನೀವು ಅಪ್ರಾಕ್ಸಿಮೇಟ್ 2 ಲಕ್ಷ ರೂಪಾಯಿ ಇಂಟ್ರೆಸ್ಟ್ ನ ಪೇ ಮಾಡಿರ್ತೀರಾ. ಅದೇ ನಿಮ್ಮ ಹತ್ರ ಇರೋ 8 ಲಕ್ಷನ FD ಲಿ ಇನ್ವೆಸ್ಟ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ 8% ಇಂಟ್ರೆಸ್ಟ್ ಸಿಕ್ಕಿದ್ರು 5 ವರ್ಷಕ್ಕೆ ಸುಮಾರು 4 ಲಕ್ಷ ರಿಟರ್ನ್ ಸಿಗುತ್ತೆ. ಅಂದರೆ ಆಪ್ಷನ್ 2 ಅಲ್ಲಿ ನಿಮಗೆ 2 ಲಕ್ಷ ರೂಪಾಯಿ ಪ್ರಾಫಿಟ್ ಆದಾಗೆ. ಇದು ಹೇಗೆ ಸಾಧ್ಯ ಅಂತೀರಾ? ಸಿಂಪಲ್, ಲೋನ್ ಮೇಲಿನ ಇಂಟ್ರೆಸ್ಟ್ ರೆಡ್ಯೂಸಿಂಗ್ ಪ್ರಿನ್ಸಿಪಲ್ ಅಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಅಂದ್ರೆ ನೀವು EMI ನ ಪೇ ಮಾಡಿದಾಗ ಪ್ರಿನ್ಸಿಪಲ್ ಮತ್ತೆ ಇಂಟ್ರೆಸ್ಟ್ ಎರಡೂ ಕಮ್ಮಿ ಆಗುತ್ತೆ. ಆದ್ರೆ FD ಕೇಸಲ್ಲಿ ಆಪೋಸಿಟ್ ಆಗುತ್ತೆ. ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಗೆ ಆಡ್ ಆಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗುತ್ತೆ. ಈಗಲೇ ಈ ಫಿನಾನ್ಷಿಯಲ್ ಟ್ರಿಕ್ ನ ಎಲ್ರಿಗೂ ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತೆ ನನ್ನ ಪೇಜ್ ನ ಫಾಲೋ ಮಾಡಿ.